ಕಾಂಗ್ರೆಸ್ ಪಕ್ಷದವರಿಗೆ ರಾಮ ರಹಿಮ ಎಲ್ಲರೂ ಕೂಡ ಒಂದೇ. ಎಲ್ಲ ದೇವರಿಗೂ ಕೊಡುವಷ್ಟು ಗೌರವ ರಾಮನಿಗೂ ಕೂಡ ಕೊಡ್ತೇವೆ. ಬಿಜೆಪಿಗರು ರಾಮನನ್ನ ಒಯ್ದು ಬಿಜೆಪಿ ಪಕ್ಷದ ರೀತಿಯಲ್ಲಿ ಮಾಡಿದ್ದಾರೆ. ನಮಗೆ ರಾಮ ರಹಿಮ ಎಲ್ಲರೂ ಒಂದೇ ಅಂತ ಬಾಗಲಕೋಟೆಯಲ್ಲಿ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಮನನ್ನ ಬಿಜೆಪಿ ಪಕ್ಷದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರಶ್ನೆ ಉತ್ತರ ನಿರ್ಧಾರ ಎಲ್ಲ ಅವರದ್ದೇ ಆಗಿರುತ್ತೆ. ರಾಮನ ವಿರೋಧಿಗಳು ಅಂತ ಕಾಂಗ್ರೆಸ್ನವರು ಯಾರಾದರೂ ಕೂಡ ಹೇಳಿದ್ದಾರಾ? ನಾವು ಹಿಂದೂಗಳು ಎಲ್ಲ ಧರ್ಮವನ್ನ ಪ್ರೀತಿ ಮಾಡ್ತೀವಿ. ಬಿಜೆಪಿಯವರೇ ಅಷ್ಟೇ ಮಾತ್ರ ರಾಮ ಸೀಮಿತ ಅಲ್ಲ, ರಾಮ ಎಲ್ಲರಿಗೂ ರಾಮ. ಬಿಜೆಪಿಯ ರಾಮ ರಾಜಕೀಯಕ್ಕೆ ಸಚಿವ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಅಷ್ಟೇ. ಕಾಳವ್ವ, ಕಂಚವ್ವ, ದುರ್ಗವ್ವ, ಹನುಮಂತೇವರು, ಬಸವಣ್ಣ, ಸದಾಶಿವ ಇವೆಲ್ಲ ಹಿಂದೂ ಆರಾಧನೆ ದೇವರುಗಳು. ಅದರಲ್ಲಿ ರಾಮನು ಒಬ್ಬ. ನಾವೆಲ್ಲ ದೇವರಿಗೆ ಅಷ್ಟೇ ಗೌರವ ಕೊಡ್ತೀವಿ, ರಾಮಗೂ ಅಷ್ಟೇ ಸರ್. ಅನಂತ ಬಿಜೆಪಿ ಅವರು ರಾಮನ ಒಯ್ದು ಬಿಜೆಪಿ ಪಕ್ಷ ಅನ್ನೋ ರೀತಿ ಮಾಡ್ತಾರಲ್ಲ, ಅವರೇ ಮಾತಾಡೋದು. ಹಿಂದೂಗಳ ವಿರೋಧಿಗಳು, ರಾಮನ ವಿರೋಧಿಗಳು. ಪ್ರಶ್ನೆನೂ ಅವ್ರದ್ದೇ, ಉತ್ತರನೂ ಅವ್ರದ್ದೇ, ಡಿಸಿಷನ್ನು ಅವ್ರದ್ದೇ. ಯಾರು ನಾವು ಹಿಂದೂಗಳು ವಿರೋಧಿಗಳಿದ್ದೀವ? ರಾಮನ ವಿರೋಧಿಗಳಂತ ಯಾರು ಹೇಳಿದೀವ? ಯಾರು ಕಾಂಗ್ರೆಸ್ತಾರೆ ಹೇಳಿದ್ದು? ಅಲ್ಪಸಂಖ್ಯಾತ ಪರವತ್ತು ಅವರೇ ಹೇಳುವುದು. ನಾವ್ಯಾರೇ ನಾವು ಇಲ್ಲಪ್ಪ ಹಿಂದೂಗಳ ಪರವಾಗಿಲ್ಲ, ಅಲ್ಪಸಂಖ್ಯಾತ ಪರವಾಗಿ. ನಾವು ಹಿಂದೂಗಳು, ನಾವು ಎಲ್ಲ ಪಕ್ಷವನ್ನ ಪ್ರೀತಿ ಮಾಡ್ತೀವಿ, ಎಲ್ಲ 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 ಧರ್ಮವನ್ನು ಪ್ರೀತಿ ಮಾಡ್ತೀವಿ. ಎಲ್ಲ ದೇವರುಗಳಿಗೆ ಭಕ್ತಿ ಭಾವದಿಂದ ನನಗೆ ಯಾವ ದೇವರು? ನಾನು ಬೌಲಾದಿ ಸದಾಶಿವ, ನನ್ನ ಮನೆ ದೇವರು. ನಾ ಎಲ್ಲ ದೇವರಿಗಿಂತ ಹೆಚ್ಚಿಗೆ ಬೌಲಾದಿ ಸದಾಶಿವ ನಡ್ಕೊಳ್ತೇನೆ. ನಮ್ಮ ಗೆಳೆಯ ಪಾಂಡುರಂಗ ವಿಠ್ಠಲಿಗೆ ನಡ್ಕೊತಾನೆ. ಅವ್ನು ಭಕ್ತಿ ಪೂರ್ವಕ ಮುಂಜಾನೆ ಎದ್ದವನು ವಿಠ್ಠಲ್ ದೇವ್ರು ನಮಸ್ಕಾರ ಮಾಡೇನೆ ನೀರು ಕುಡಿದು ಊಟ ಮಾಡಿ. ಹೌದಲ್ಲಪ್ಪ? ನೀರು ಕುಡಿಬೇಕಾದ್ರೂ ವಿಠ್ಠಲ್ ನಮಸ್ಕಾರ ಮಾಡ್ತಾನೆ, ನೀರೇ ಕುಡಿಯೋದಿಲ್ಲ ಅವರು. ಇವರು ರಾಮನ ಒಬ್ಬನೇ ದೇವರನ್ನು ತರ ಪೂಜೆ ಮಾಡೋದು. ಅದನ್ನಷ್ಟೇ ಬಿಜೆಪಿ ಅವರ ರಾಮನ ಮಂದಿರ ಕಟ್ಟಿದ್ರು. ಬಿಜೆಪಿ ಅವ್ರಿಗಷ್ಟೇ ಸೀಮಿತ ರಾಮ ಅಲ್ಲ. ಕಾಂಗ್ರೆಸ್